ಬಿಳಿ ಹುಲಿ ಹೊಂದಿರುವ ನಮ್ಮ ದೇಶದ ಪ್ರಾಣಿ ಸಂಗ್ರಹಾಲಯಗಳಿವು. ಬಿಳಿ ಹುಲಿ ಅಪರೂಪದ ಬಿಳಿ ಹುಲಿಗಳು ವಾಸಿಸುವ ಭಾರತದಲ್ಲಿ ಕೇವಲ 3-4 ರಾಷ್ಟ್ರೀಯ ಉದ್ಯಾನವನಗಳಿವೆ. ಆದಾಗ್ಯೂ ಭಾರತದಾದ್ಯಂತ ಆಯ್ದ ಪ್ರಾಣಿ ಸಂಗ್ರಹಾಲಯಗಳಲ್ಲಿ ಈ ಸುಂದರ ಜೀವಿಗಳನ್ನು ಗುರುತಿಸಬಹುದಾಗಿದೆ. ಮೊದಲನೇದಾಗಿ ನಂದನ್ ಕನನ್ ಝೂಲಾಜಿಕಲ್ ಪಾರ್ಕ್, ಭುವನೇಶ್ವರ್. ನಂದನ್ ಕಾನನ್ ಝೂಲಾಜಿಕಲ್ ಪಾರ್ಕ್ ವೈಟ್ ಟೈಗರ್ ಸಫಾರಿಗೆ ಹೆಸರುವಾಸಿಯಾಗಿದೆ. ಇದನ್ನು ಅಕ್ಟೋಬರ್ 1, 1991 ಪರಿಚಯಿಸಲಾಯಿತು. ನಂದನ್ ಕನನ್ ಬಿಳಿ ಹುಲಿ ಸಫಾರಿಯೊಂದಿಗೆ ಭಾರತದ ಮೊದಲ ಮೃಗಾಲಯವಾಗಿದೆ. ಜಯಚಾಮರಾಜೇಂದ್ರ ಮೃಗಾಲಯ, ಮೈಸೂರು. ಝೂಲಾಜಿಕಲ್ ಗಾರ್ಡನ್ ಎಂದು ಕರೆಯಲ್ಪಡುವ ಮೈಸೂರು ಮೃಗಾಲಯವು 1892ರಲ್ಲಿ ಮೈಸೂರಿನ ಒಡೆಯರ್ ಅವರಿಂದ ಸ್ಥಾಪಿಸಲ್ಪಟ್ಟ ಭಾರತದ ಅತ್ಯಂತ ಹಳೆಯ ಪ್ರಾಣಿ ಸಂಗ್ರಹಾಲಯಗಳಲ್ಲಿ ಒಂದಾಗಿದೆ. ಮೃಗಾಲಯವು 2 ಸುಂದರವಾದ ಬಿಳಿ ಹುಲಿಗಳಿಗೆ ಹೆಸರುವಾಸಿಯಾಗಿದೆ. ಅವುಗಳೆಂದರೆ ತಾರಾ ಮತ್ತು ಮಾನ್ಯ ಪ್ರಮುಖ ಆಕರ್ಷಣೆಯಾಗಿದೆ. ಗೋರಖ್ಪುರ್ ಝೂಲಾಜಿಕಲ್ ಪಾರ್ಕ್. ಇದು ಪಾರ್ಕ್ ಗೀತಾ ಎಂಬ ಬಿಳಿ ಹುಲಿಯ ನೆಲೆಯಾಗಿದೆ. ಈ ಭವ್ಯ ಪ್ರಾಣಿ ತನ್ನ ಗಮನಾರ್ಹ ನೋಟ ಮತ್ತು ಆಕರ್ಷಕವಾದ ಚಲನೆಯಿಂದ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ರಾಜೀವ್ ಗಾಂಧಿ ಝೂಲಾಜಿಕಲ್ ಪಾರ್ಕ್, ಪುಣೆ. ಈ ಪಾರ್ಕ್ನಲ್ಲಿ ಬಿಳಿ ಹುಲಿ ಲಕ್ಷ್ಮಿ ಇದೆ. ಇದು ಅದರ ಇತ್ತೀಚಿನ ಆಕರ್ಷಣೆಯಾಗಿದೆ. ಪುಣೆಯ ರಾಜೀವ್ ಗಾಂಧಿ ಝೂಲಾಜಿಕಲ್ ಪಾರ್ಕಿನಲ್ಲಿ ಬಿಳಿ ಹುಲಿಯು ಅತ್ಯಂತ ಆಕರ್ಷಣೆಯಾಗಿದೆ. ಇಲ್ಲಿ ಪ್ರವಾಸಿಗರಿಗೆ ಈ ಅಪರೂಪದ ಜೀವಿಗಳ ಭವ್ಯವಾದ ಸೌಂದರ್ಯವನ್ನು ಹತ್ತಿರದಿಂದ ವೀಕ್ಷಿಸಲು ಅವಕಾಶವಿದೆ. ರಾಷ್ಟ್ರೀಯ ಝೂಲಾಜಿಕಲ್ ಪಾರ್ಕ್, ದೆಹಲಿ. ಸಾಮಾನ್ಯವಾಗಿ ದೆಹಲಿ ಮೃಗಾಲಯ ಎಂದು ಕರೆಯಲ್ಪಡುವ ರಾಷ್ಟ್ರೀಯ ಝೂಲಾಜಿಕಲ್ ಪಾರ್ಕ್ ಪ್ರಸ್ತುತ 5 ಬಿಳಿ ಹುಲಿಗಳಿಗೆ ನೆಲೆಯಾಗಿದೆ. ಕಳೆದ ವರ್ಷ ಆಗಸ್ಟ್ 24ರಂದು ಮೃಗಾಲಯವು 7 ವರ್ಷಗಳ ನಂತರ ಜನಿಸಿದ 3 ಬಿಳಿ ಹುಲಿಗಳ ಜನ್ಮವನ್ನು ಆಚರಿಸಲಾಯಿತು. ನೆಹರು ಝೂಲಾಜಿಕಲ್ ಪಾರ್ಕ್, ಹೈದರಾಬಾದ್. ನೆಹರು ಝೂಲಾಜಿಕಲ್ ಪಾರ್ಕ್ ಭಾರತದ ಅತಿದೊಡ್ಡ ಪ್ರಾಣಿ ಸಂಗ್ರಹಾಲಯಗಳಲ್ಲಿ ಒಂದಾಗಿದೆ. ಮೃಗಾಲಯವು ಬಿಳಿ ಹುಲಿಗಳು ಸೇರಿದಂತೆ ವಿಲಕ್ಷಣ ಪ್ರಾಣಿಗಳ ವ್ಯಾಪಕ ಶ್ರೇಣಿಯ ನೈಸರ್ಗಿಕ ಆವಾಸ ಸ್ಥಾನವಾಗಿದೆ. ಮೇ 2024ರಲ್ಲಿ ಅಭಿಮನ್ಯು ಎಂಬ 9 ವರ್ಷದ ಬಿಳಿ ಗಂಡು ಹುಲಿ ವರದಿಗಳ ಪ್ರಕಾರ ಮೃಗಾಲಯವು 10 ಬಿಳಿ ಹುಲಿಗಳನ್ನು ಹೊಂದಿದೆ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ.